ಇವೆಲ್ಲ ನಮ್ಮ ಮಕ್ಕಳೇ ರಂಗನಾಥ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಓಡಿ ಸಕ್ಕದಾಗಿ ಮಾಡ್ತಾರೆ. ಪಾಪ ತುಂಬ ಒಳ್ಳೆ ಜನ. ಮಕ್ಕಳು ಅಷ್ಟೇ, ಚಿಕ್ಕ ಚಿಕ್ಕ ಮಕ್ಕಳಾದ್ರೂ ಅವ್ರಿಗೆ ಇಬ್ಬರು ಗಂಡು ಮಕ್ಳು ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಅಪ್ಪಂಗೆ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮನೆಯವ್ರು ಯಾವಾಗಲೂ ನಮ್ಮನೆ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ನೋಡಿ ಈ ಮಕ್ಕಳು ಮುಂದೆಲ್ಲ ಒಂದಿನ ಮುಂದೆ ಬರ್ತಾ ಇರ್ತಾರೆ, ನಿಮ್ಮನ್ನು ನಾವೇ ಪೋಲಿಯೋ ಬೀಳಿಸಿದ್ವಿ, ನೋಡ್ತಾ ಇರಿ ನಿಮ್ಮ ಕಣ್ಣು ಮುಂದೆನೇ ಯಾರ್ಯಾರು ಹೇಗೆ ಆಗ್ತಾರೆ ಅಂತ ಹೇಳಿ ನಮ್ಮ ಚುಪ್ಪಿಗೆ, ನನ್ನ ಮಗಳಿಗೆ, ಚಿಕ್ಕವಂಗೆ ಹೇಳ್ತಾ ಇರ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಪೇಟೆಲಿ ಕೆಲಸ ಇತ್ತಂತ ಹೇಳಿ ರೆಡಿ ಆಗ್ತಾ ಇತ್ತು. ಹಾಗೆ ಇನ್ನು ನಾವೇನೋ ಹೊರಗಡೆ ತಿನ್ಕೊಬೋದು. ಇನ್ನು ನನ್ನ ಮಗನಿಗೆ ಮನೇಲೇ ಇದ್ದಾಗ ಮನೇಲಿ ಬೆಳಗ್ಗೆ ಸಂಜೆ ತಿನ್ಕೊಂಡ್ರೆ ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಫ್ರೂಟ್ಸು ಬನಾನ ಅದು ಇದು ತಿನ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಫುಡ್ಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಏಜ್ಗೆ ಅವ್ನ ಬಾಡಿಗೆ ಏನೇನು ಹೋಗಬೇಕು ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಆದರೂ ಸ್ವಲ್ಪ ಸಣ್ಣ ಇದ್ದಾನೆ, ಪರವಾಗಿಲ್ಲ. ಯಾಕಂದರೆ ನಾವೇನಾರು ಅದು ತಿಂತೆಲ್ಲ ಊಟ ಮಾಡ್ತಿಲ್ಲ, ಹಂಗಾಗಿ ಸಣ್ಣ ಆಗ್ತಾಯಿದ್ದಾನೆ ಅಂತ ಟೆನ್ಷನ್ ಆಗ್ಬೋದಿದ್ದ. ಅವನ ಹಾಗೇನಿಲ್ಲ. ಮಕ್ಕಳಿಗೆ ಮೇಯ್ನಾಗಿ ಮೊಸರು ಕೊಡಬೇಕು, ಮೊಸರು ತಿಂತಾ ಇದ್ದಾನೆ. ಮತ್ತು ಸ್ವೀಟ್ ಪೊಟ್ಯಾಟೊ ಕೊಡಬೇಕು. ಅದನ್ನು ಒಂದೊಂದ್ಸರಿ ತಗೊಬಂದಾಗ ತಿನ್ನಿಸ್ತೀನಿ. ಅದನ್ನು ಫಸ್ಟ್ ಈಗ ಒಂದೆರಡು ಸರಿ ತಿನ್ನಿಸಿದ್ದೀನಿ. ಸ್ವಲ್ಪ ಹೇಸಿಗೆ ಮಾಡ್ಕೊತಿದ್ದೇನೆ, ಅಷ್ಟಾಗಿ ತಿಂತಿಲ್ಲ. ಬೇಯಿಸ್ಬಿಟ್ಟು ಹಾಲಿನ ಜೊತೆ ಒಂದೊಂದ್ಸರಿ ಸೇರಿಸ್ಕೊಡ್ತೀನಿ. ಅದು ಮತ್ತು ಬ್ರೋಕ್ಲಿ ತುಂಬ ಒಳ್ಳೇದಂತೆ. ನಾನು ಬೆಂಗಳೂರು ಮನೆಗೆ ಹೋದಾಗ ಜಾಸ್ತಿ ಬ್ರೋಕ್ಲಿ ತಿನ್ನಿಸ್ತೀನಿ. ವಾರಕ್ಕೆ 3-4 ನಾಟಿ ಮೊಟ್ಟೆ ಹೋಗ್ತಾ ಇದೆ. ನಾವು ಶುಕ್ರವಾರ ಟೈಮ್ ಮಾಡೋದೇ ಇಲ್ಲ ನಾನ್ ವೆಜ್. ಅಂಥ ಟೈಮಲ್ಲಿ ತರಕಾರಿಗಳು ಜಾಸ್ತಿ. ಈಗ ದೋಸೆ ಮಾಡೋದ್ರಿಂದ ಅದರಲ್ಲಿ ಉದ್ದಿನ ಬೇಳೆ, ಆ ಬೇಳೆ, ನೆನೆಸಿದ ಅಕ್ಕಿ ಎಲ್ಲ ಹಾಕಿರ್ತೀವಿ, ಅದು ಸೇರ್ತಾ ಇದೆ. ರಾಗಿ ಮಾಲ್ಟ್ ಮಾಡುವಾಗ ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದೊಂದು ಸ್ಪೂನ್ ಕೊಡ್ತೀನಲ್ವ, ಸೊ ಹಾಗಾಗಿ ಅವನಿಗೆ ಎಲ್ಲ ಥರದ್ದು ಹೋಗ್ತಾ ಇದೆ. ಬಟ್ ಸಣ್ಣ ಇದ್ದಾನೆ. ಬಟ್ ನನ್ನ ಮಗಳು ಅಷ್ಟೇ 3 ವರ್ಷ ಹೀಗೆ ಸಣ್ಣ ಇಲ್ಲ, ಆಮೇಲೆ ದಪ್ಪ ಆಗ್ಬಿಟ್ಲು. ನಾನು ತಿನ್ಸಿ ಹೊಟ್ಟೆ ದಪ್ಪ ಮಾಡಿ ಕೂರಿಸ್ಬಿಟ್ಟಿದ್ದೀನಿ. ಅದು ಅಭ್ಯಾಸ ಆಗಿದೆ. ಹಂಗಾಗಿ ಇವನಿಗೇನು ನಾನು ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವನು ಎಷ್ಟು ತಿಂತಾನೆ ಅಷ್ಟೇ ತಿಂತಾನೆ, ನಮಗೇನು ಬೇಜಾರು ಮಾಡಿಸಲ್ಲ. ಬೆಳಗ್ಗೆ ಸಂಜೆ 1.5 ಗ್ಲಾಸ್ ಹಾಲು ಕೊಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ನೀರು ಕೊಡ್ತೀನಿ. ಇದು ಕಂಪಲ್ಸರಿ. ಅದರ ಒಂದು ಟೈಮ್ ಮಾಲ್ಟ್ ಇದ್ದೇ ಇರುತ್ತೆ. ಮತ್ತು ಇನ್ನು ಬೇರೆ ಟೈಮಲ್ಲಿ ತರಕಾರಿ ಹಾಕಿದ್ದಿನ ಮೊಟ್ಟೆ ಕೊಡಲ್ಲ, ಮೊಟ್ಟೆ ಇದ್ದಿನ ತರಕಾರಿ ಕೊಡಲ್ಲ. ಯಾಕೆ ಅಂದರೆ ಟೈಮ್ ಆಗಲ್ಲ ಅಷ್ಟೇ. ಈ ಕಡೆ ತರಕಾರಿನೂ ಕೊಟ್ಟು ಮೊಟ್ಟೆ ಕೊಟ್ಟು ಅವನಿಗೆ ಹೆವಿ ಅನಿಸುತ್ತೆ. ಮತ್ತು ಮೊಸರನ್ನ ತಿಂತಾನೆ. ಇವಾಗ ಇದಕ್ಕೆ ಉದ್ದಿನ ಬೇಳೆ, ಹೆಸರು ಬೇಳೆ, ಕ್ಯಾರೆಟು, ಬೀಟ್ರೋಟು ಮತ್ತು ಬೀನ್ಸು, ಆಲೂಗಡ್ಡೆ ಹಾಕಿದ್ದೀನಿ. ಅಂದರೆ ನಾನು ಮಕ್ಕಳಿಗೆ ಈ ಥರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಆ ಥರ ಕೊಡೋದು, ಅಥವಾ ನಾನು ಬೇರೆಯವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಕೊಡೋದು ಹಾಗಲ್ಲ. ಅದು ಕೆಲವ್ರು ಮಕ್ಳಿಗೆ ಇಷ್ಟ ಆಗುತ್ತೆ. ಈಗ ಪಾಪ ನಾವು ಅಭ್ಯಾಸ ಮಾಡ್ತೀವಿ, ನಾನು ಹಂಗೆ ತಿನ್ನಿಸ್ತೀವಿ, ಹಿಂಗೆ ತಿನ್ನಿಸ್ತೀವಿ ಅಂತ ನಾವು ಪೇರೆಂಟ್ಸ್ ಹೇಳ್ತೀವಿ. ಯಾರೇ ಆದರೂ ಪೇರೆಂಟ್ಸ್ ಮಕ್ಳ ಬಗ್ಗೆ ಕೇರ್ ಮಾಡೇ ಮಾಡ್ತಾರೆ. ಅದನ್ನು ತಿನ್ನಿಸ್ಬೇಕು, ಇದನ್ನು ತಿನ್ನಿಸ್ಬೇಕು, ಮಗು ದಪ್ಪ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಅದು ಅಭ್ಯಾಸ ಮಾಡ್ತೀವಿ ಅಂತ ನಾವು ಅಂದ್ಕೊಂತೀವಿ. ಪಾಪ ನಾವು ಅಭ್ಯಾಸ ಮಾಡೋದಲ್ಲ, ಮಕ್ಕಳೇ ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಈಗ ನಾವು ಎಲ್ಲ ತಾಯಂದಿರು ಪಾಪ ಎಲ್ಲ ಥರ ತಿನ್ನಿಸ್ಬೇಕು ಅಂತ ಆಸೆ ಪಡ್ತೀವಿ. ಬಟ್ ಮಕ್ಕಳೇ ತಿಂದಿಲ್ಲ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ, ಹಿಂಸೆ ಕೊಡಬೇಕಾಗುತ್ತೆ, ಗಿಡಿಯೋದು ಹಾಗೆಲ್ಲ ಮಾಡ್ತೀವಿ. ಅವು ತಿನ್ನೋ ಹೊತ್ತಿಗೆ ನಾವು ಕೊಡ್ತೀವಿ. ಬಿಟ್ಟರೆ ಇನ್ನು ನಾವು ಅವು ತಿಂದಲೇ ಇದ್ದಿದ್ರೆ ನಾವೇನೋ ಸದ್ಯಕ್ಕೆ ಅನ್ನ ತಿಂದರೆ ಸಾಕಪ್ಪ, ಏನೋ ಒಂದು ಬಾಯಿ ಆಡಿಸಿದ್ರೆ ಸಾಕು ಅನ್ನೋ ಇರ್ತೀವಿ. ಜ್ಯೂಸ್ ಇಲ್ಲದಿದ್ದಾಗ 2 ಟೈಮ್ ಹಾಲು ಕೊಡ್ತೀನಿ, 2 ಟೈಮ್ ನೀರು, 1 ಗ್ಲಾಸ್ ನೀರು ಇಷ್ಟಪಟ್ಟು ಕುಡಿತೇನೆ. ಮತ್ತು ಊಟ ಆಗಿದ ತಕ್ಷಣ ನಾವೇನೇ ತಿನ್ಸಿದ ತಕ್ಷಣ, ಊಟ ಆಗಿದ ತಕ್ಷಣ ಮಕ್ಕಳಿಗೆ ನೀರು ಕೊಡೋಕೆ ಹೋಗ್ಬಾರ್ದು, ಕಫ ಕಟ್ಟುತ್ತೆ ಜಾಸ್ತಿ. ಆದಷ್ಟು ಊಟ ಹಾಗೆ ಒಂದು 20 ನಿಮಿಷ ಆದಮೇಲೆ ನೀರು ಕೊಡಬೇಕು. ಏನೋ ಊಟ ಆದಮೇಲೆ ಸಮಾಧಾನಕ್ಕೆ 1-2 ಸ್ಪೂನ್ ನೀರು ಕೊಟ್ಟರೆ ಸಾಕು. ನೋಡಿ ನಮ್ಮ ಭೂವನ್ನು ನನ್ನ ಮಗಳಿಗೆ ಏನು ಕೊಟ್ಟುಂಟು ಮಗಳು? ಮಿರರ್ ಕೊಟ್ಟಿದ್ದೇನೆ. ಚೆನ್ನಾಗಿದೆ. ಅದಕ್ಕೆ ನನ್ನ ಮಗಳಿಗೆ ಜೋಪಾನವಾಗಿ ಎತ್ತಿಟ್ಕೊ ಮಗಳು, ಇವೆಲ್ಲ ನೆನಪುಗಳು ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಕೇಳ್ತಾ ಇದ್ರಲ್ಲಿ ನಿಮಗೆ ಚಿಕ್ಕದ್ರಲ್ಲಿ ಏನು ನೆನಪಿದೆ ಅಂತ ಹೇಳ್ಬಿಟ್ಟು. ನಮ್ಮ ದೇವರಾಜ್ ಮಾಮನ ಮಕ್ಕಳು ರಾಣಿ ಅಶ್ವಿನಿ ಗುರು ಅಂತ, ಮತ್ತು ನಮ್ಮ ಪಕ್ಕದ ಮನೆ ಪ್ರಜ್ಜು, ಇವರೆಲ್ಲ ಸೇರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಗೇಟ್ ಹತ್ರ ಹೇಳ್ಬಿಟ್ಟು ಏನೋ ಅವರಾಗೆ ಪಾಪ ಬರೆದು ಒಂದು ಲೆಟರಲ್ಲಿ ಅಲ್ಲಿ ಸಿಕ್ಸ್ಬಿಟ್ಟು ಹೋಗಿದ್ರು. ತುಂಬಾ ಚೆನ್ನಾಗಿತ್ತು. ಇಷ್ಟು ವರ್ಷ ಇಟ್ಕೊಂಡಿದ್ದೆ, ಎಲ್ಲೋ ಮಿಸ್ ಆಗಿರ್ಬೇಕು, ಇಲ್ಲಾಂದ್ರೆ ಎಲ್ಲೋ ಇದೆ. ಯಾವಾಗಲಾದ್ರೂ ಸಿಕ್ತಾಗ ತೋರಿಸ್ತೀನಿ. ನೋಡಿ ಜಸ್ಟಿಟಿಗೆ ಬಂದಿದ್ದೀವಿ. ಅಂದರೆ ಇವತ್ತು ನಾವು ದೇವಸ್ಥಾನದ ಪೂಜೆ ಇಟ್ಕೊಂಡಿದ್ದು, ಅಲ್ಲಿ ಪುಳಿಯೋಗರೆಗೆ ಗೊಜ್ಜು ಆರ್ಡ್ರ್ ಕೊಡೋಣ ಅಂತ ಹೇಳಿ ಬಂದಿದ್ದರು. ಅಂದರೆ ಮೊನ್ನೆಗೇ ನಮ್ಮದು ದೇವಸ್ಥಾನದ್ದು ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ಮುಗೀತು. ಇನ್ನು ಪೂಜೆ ಎಲ್ಲ ಆದಮೇಲೆ 1 ತಿಂಗಳು ಹಾಗೆ ಬಿಡಬಾರ್ದಲ್ಲ. ಸೊ ಹಾಗಾಗಿ 48 ದಿನ ಅಲ್ಲೇ ಒಬ್ರೊಬ್ರು ಮನೇಲಿ ಒಂದೊಂದು ದಿನ ಹಾಗೆ ಅದ್ರ ಜೊತೆನಾದ್ರು ಮಾಡ್ಕೊಬೋದು ಸೇರಿ, ಇಲ್ಲ ಒಬ್ರೊಬ್ರಾದರೂ ಹಾಗೆ ಮಾಡ್ಬೋದು. ಸೊ ಇವತ್ತು ನಮ್ಮ ಮನೆದು ಇರೋದ್ರಿಂದ ನಾವು ಮತ್ತು ನಮ್ಮ ಭುವನ ಅವ್ರ ಮನೇಲಿ ಇಬ್ಬರು ಒಟ್ಟಿಗೆ ಸೇರಿ ಮಾಡ್ತಾಯಿದ್ವಿ. ಇವತ್ತು ಪುಳಿಯೋಗರೆ ಮತ್ತು ಮೊಸರನ್ನ ಅದು ಇದು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ. ಸೊ ಪುಳಿಯೋಗರೆನ ಇಲ್ಲೇ ತೊಗೊಂಡೋಗ್ತಿದ್ವಿ. ನಾವು ಇಲ್ಲಿ ಯಾವಾಗಲೂ ಹಾಸನ ಬಂದರೆ ಜಸ್ಟ್ ಇಡ್ಲಿಲೇ ನಾವು ತಿಂಡಿ ಎಲ್ಲ ಮಾಡಿಬಿಡೋದು. ನಮಗೆ ತುಂಬ ಇಷ್ಟ. ಪುಳಿಯೋಗರೆ ಸಕ್ಕತ್ತಾಗಿರುತ್ತೆ. ಮತ್ತು ಇಡ್ಲಿ, ಮಸಾಲೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಸೆಟ್ ಇಡ್ಲಿ ಚೆನ್ನಾಗಿರುತ್ತೆ, ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಪುಳಿಯೋಗರೆ ತೊಗೊಂಡು ಹೋಗ್ತಾಯಿದ್ವಿ. ಪುಳಿಯೋಗರೆ ಗೊಜ್ಜು ಒಂದು 150 ಜನ 180 ಜನ 200 ಜನಕ್ಕೆ ಅಷ್ಟು ತಗೊಂಡು ಹೋಗ್ತಾಯಿದ್ವಿ. ಚೆನ್ನಾಗಿ ಪ್ಯಾಕ್ ಮಾಡಿ ಎಲ್ಲ ಕಳಿಸಿದ್ದಾರೆ. ಅಲ್ಲೇನಿಲ್ಲ, ಮನೆಗೆ ಹೋಗಿ ಅದು ಕಡಲೆ ಬೀಜನೂ ಸಪ್ರೇಟ್ ಹುರ್ಕೊಟ್ಟಿದ್ದಾರೆ, ಮತ್ತು ಕರಿಬೇವಿನ ಸೊಪ್ಪು ಸಪ್ರೇಟಾಗಿ ಎಲ್ಲ ಹುರಿದಿಟ್ಟಿದ್ದೀನಿ. ಏನಿಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಅದೆಲ್ಲ ಮುಗಿಸಿ ಸ್ವಲ್ಪ ನಾನು ಗೋಲ್ಡ್ ಪರ್ಚೇಸ್ ಮಾಡೋದಿತ್ತು. ಸೊ ಹಾಗಾಗಿ ಗೋಲ್ಡ್ ತೊಗೊಳ್ಳೋಣ ಅಂತ ಬಂದೆ. ನಾನು ಕೆಲವು ಟೈಮಲ್ಲಿ ಗೋಲ್ಡು ವೀಡಿಯೋ ಹಾಕ್ತಾಯಿರ್ತೀನಿ. ಯಾಕಂದರೆ ನಾವು
ನಾನು ಪರ್ಸ್ನಲಿ ನನಗೆ ಬರೋ ಅಂಥ ಅಮೌಂಟನ್ನು ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀನಿ. ಅದು ತೋರಿಕೆಗೋಸ್ಕರ ಅಂತಲ್ಲ, ಅದು ನನಗೆ ಖುಷಿ ಆಗುತ್ತೆ. ನಾನು ದುಡ್ಡು ಈ ಮಂತ್ ಎಲ್ಲಿ ಇನ್ವೆಸ್ಟ್ ಮಾಡಿದೆ, ಏನು ಮಾಡಿದೆ, ಇಷ್ಟೆಲ್ಲ ಕೂಡಿಟ್ಕೊಂಡು ಅಂತ ಅನ್ನಿಸ್ತಾ ಇರುತ್ತಲ್ಲ. ಸೊ ನಾನು ಗೋಲ್ಡಿಗೆ ಹಾಕಿದ್ದೀನಿ ಅನ್ನೋ ಒಂಥರ ಏನೋ ಒಂದು ಸಮಾಧಾನ. ಅದು ನನ್ನ ತಲೆಯಲ್ಲಿ ನನಗೆ ಮಗಳಿದ್ದಾಳೆ, ಮಗಳಿಗೆ ಅಂದ್ಕೊಂಡು ಗೋಲ್ಡ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡಲ್ಲ ಆಗ್ತೀನಿ. ಒಳ್ಳೆ ಇನ್ವೆಸ್ಟ್ ಅಂತ ಅಂದ್ಕೊಳ್ತೀನಿ. ಸೊ ಈ ಸರಿ ನಾನು ಈ ಸೆಟ್ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ನನ್ನ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಷ್ಟು ಮಾತ್ರ ತೊಗೊಳ್ತೀನಿ. ಯಾಕಂದರೆ ತುಂಬ ದೊಡ್ಡದು ಇಷ್ಟಪಟ್ಬಿಟ್ಟು ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳಿದರೆ ಸಣ್ಣದಾಗಿ ದುಡ್ಡು ಹೋಗ್ತಾ ಇರುತ್ತೆ, ತೊಗೊಳಕ್ಕೆ ಆಗಲ್ಲ. ಆಮೇಲೆ ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಇದ್ದಷ್ಟಕ್ಕೆ ಏನು ಸಿಗುತ್ತೆ ಅದು ನೋಡಿ ತಗೊಂಡು ಇಟ್ಕೊಳ್ತೀನಿ. ಅದು ಸಿಂಪಲ್ ಆಗಿದ್ರು ಓಕೆ. ಹಾಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಿದ್ವಲ್ಲ, ನಮ್ಮ ಮಕ್ಕಳೇ ರಂಗನಾಥ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ವಡೆ ಸಕ್ಕದಾಗಿ ಮಾಡ್ತಾರೆ. ಅಲ್ಲಿಗೆ ವಡೆ ಹೋಗುವಾಗಲೇ ಬೆಳಗ್ಗೆ ಹೇಳೋಗಿದ್ದು. ಸೊ ಎಲ್ಲ ವಡೆ ರೆಡಿ ಮಾಡಿ ಇಟ್ಟಿದ್ರು. ಒಂದ್ಸಲ ಹಾಗೆ ಟೇಸ್ಟ್ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು, ತುಂಬ ಒಳ್ಳೆ ಜನ ಅನಿಸುತ್ತೆ ಪಾಪ, ತುಂಬ ಒಳ್ಳೆ ಜನ. ಮಕ್ಕಳು ಅಷ್ಟೇ, ಚಿಕ್ಕ ಮಕ್ಕಳಾದ್ರೂ ಅವ್ರಿಗೆ 2 ಗಂಡು ಮಕ್ಕಳು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಅಪ್ಪಂಗೆ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮನೆಯವ್ರು ಯಾವಾಗಲೂ ನಮ್ಮನೆ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ನೋಡಿ ಈ ಮಕ್ಕಳು ಒಂದಲ್ಲ ಒಂದಿನ ಮುಂದೆ ಬರ್ತಾ ಇರ್ತಾರೆ, ನಿಮ್ಮನ್ನು ನಾವೇ ಪೋಲಿಯೋ ಬೀಳಿಸಿದ್ವಿ, ನೋಡ್ತಾ ಇದ್ದೀವಿ ನಿಮ್ಮ ಕಣ್ಣು ಮುಂದೆನೇ ಯಾರ್ಯಾರು ಹೇಗೆ ಆಗ್ತಾರೆ ಅಂತ ಹೇಳಿ ನಮ್ಮ ಚುಪ್ಪಿಗೆ, ನನ್ನ ಮಗಳಿಗೆ, ಚಿಕ್ಕವನಿಗೆ ಹೇಳ್ತಾ ಇರ್ತಾರೆ. ಹಾಗೆ ನೀಟಾಗಿ ಒಂದು 200 ವಡೆಗೆ ಹೇಳಿದ್ದು ಅನಿಸುತ್ತೆ. ಕ್ಲೀನಾಗಿ ಬಿಸಿ ಬಿಸಿ ವಡೆ ಬಜ್ಜಿ ಎಲ್ಲ ಪ್ಯಾಕ್ ಮಾಡಿಕೊಟ್ರು. ಇದಕ್ಕೂ ಮುಂಚೆ ಬೇರೆ ಕಡೆ ವಿಚಾರಿಸ್ದೆ, ಅವರು 10 ರೂಪಾಯಿಗೆ 2 ವಡೆ ಕೊಡ್ತೀವಲ್ಲ, ನಾವೇ ಒಂದು 200 ವಡೆ ತೊಗೊಳ್ತೀವಿ, 3 ವಡೆ ಮಾಡಿಕೊಡಿ ಅಂತ ಹೇಳಿದ್ರು. ಅವ್ರು ಬೇರೆ ಕಡೆ ಒಪ್ಪಲಿಲ್ಲ. ಇವ್ರು ಪಾಪ ಒಪ್ಪಿ ನೀಟಾಗಿ ಮಾಡಿಕೊಟ್ರು. ಸೈಜ್ ಚಿಕ್ಕದಲ್ಲಿ ಮಾಡಿಬಿಡ್ತಾರೆ ಅಂದ್ಕೊಂಡು, ಇಲ್ಲ ಪಾಪ ಅಷ್ಟೇ ನೀಟಾಗಿ, ಏನೇನು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ ಇವರು, ಅಷ್ಟೇ ನೀಟಾಗಿ ರುಚಿಯಾಗಿರುತ್ತೆ. ಯಾರೋ ಹೇಳಿದ್ರು ಅಂತ ಹೇಳಿ ಇಲ್ಲಿ ಮಾಡ್ದು. ಆಮೇಲೆ ಇಲ್ಲಿ ನಾವು ಬರ್ತಿದ್ದಾಗೇ ನಮ್ಮ ರಾಣಿಯವರಾಗಲಿ ಪ್ರೀತಿಯಣ್ಣಾಗಲಿ ಅವರು ಕೂಡ ಎಲ್ಲ ಇನ್ನು ನಮ್ಮಲ್ಲಿ ಅವ್ರ ಮನೇಲಿ ಒಟ್ಟಿಗೆ ಸೇರಿ ಮಾಡ್ತಿರೋದ್ರಿಂದ ನಾವೆಲ್ಲ ಇಬ್ಬರು ಒಟ್ಟಿಗೆ ಸೇರಿ ನಮ್ಮಲ್ಲೇ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ನೀಟಾಗಿ ಒಳ್ಳೆ ಭಟ್ರು ಕಲಿಸ್ದಂಗೆ ಕಲಿಸ್ತಿದ್ದಾರೆ ಪುಳಿಯೋಗರೆ ನಮ್ಮ ಪ್ರೀತಿ. ಈಗಲೇ ಹಾಕ್ಬೇಕು ಪ್ರತಿ ಒಂದು ನಿಮಿಷ ಆಯ್ತನ ಸ್ವಲ್ಪ ಸಮಾಧಾನ ಬೆಳಿ ಬರಬಾರ್ದು ನೋಡಿ ಅಷ್ಟು ಲೇಟಾಗಿ ಕಲಿಸ್ಬೇಕಾ ನಾನು ಅನ್ನ ಇಷ್ಟನಾ? ಅಲ್ಲ ಇಷ್ಟೇನಾ ಇನ್ನ ಇದೆಯಾ ಅಂತ? ಎಷ್ಟೇನ ಊಟ ಮಾಡ್ಬೋದು ಕರೆಕ್ಟ್ ಹೇಳಿ. ಇದು ಕರೆಕ್ಟಾಗಿ 150 ಜನ 180 ಜನ 120 ಅದೇ. ಹಾಗೆ ಈಚೆ ಕಡಲೆಕಾಳು ಉಸ್ಲಿನೂ ಕೂಡ ರೆಡಿ ಮಾಡಿಟ್ಟಿದ್ರು. ತುಪ್ಪದ ಬಾಳೆಹಣ್ಣು, ಹೂವು, ಮತ್ತು ಇದು ನೈವೇದ್ಯಕ್ಕೆ ಅಂತ ಮನೇಲಿ ಸಪ್ರೇಟಾಗಿ ಮಾಡಿರೋದು. ಇದು ದೇವರಿಗೆ. ಇದು ಮೊಸರನ್ನ ಪುಳಿಯೋಗರೆ ಅದಲ್ಲ, ಹೊರಗಡೆ ಮಾಡಿರೋದಲ್ಲ. ಈಗ ಇದನ್ನು ತಗೊಂಡು ಹೋಗ್ತಾ ಉಂಟು ಮನೆ. ಅಕ್ಕ ಹೂವು ಹಣ್ಣು ಎಲ್ಲ ತಗೊಂಡೋದ್ಲ. ನಾನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರಲ್ಲ ಅದು ತಗೊಂಡು ಹೋಗ್ತಾ ಇದ್ದೀನಿ. ನಾನು ಬಂದಿದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ, ಅವ್ರ ಪಾಪ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಲಾಸ್ಟಿಗೆ ಬಂದು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇವಾಗ ಒಬ್ರೊಬ್ರು ಪೂಜೆ ಮಾಡೋಕ್ಕಿಂತ ಇಬ್ಬರಿಬ್ರು ಸೇರಿ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ ಸಿಕ್ತು. ಅಂದರೆ ಒಟ್ಟೊಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಕೆಲಸಗಳನ್ನೆಲ್ಲ ಹಂಚ್ಕೊಂಡು ಮಾಡೋಕ್ಕೆ ಅವ್ರಿಗೂ ಫ್ರೀ ಅನಿಸುತ್ತೆ, ನಮಗೂ ಫ್ರೀ ಅನಿಸುತ್ತೆ. ರಿಸ್ಕ್ ಅನ್ಸಲ್ಲ. ಏನೋ ಒಂಥರ ಸಮಾಧಾನದಲ್ಲಿ ಖುಷಿಯಾಗಿ ಮಾಡ್ಬೋದು ಒಂದು ಕಾರ್ಯಕ್ರಮ ಅಂತ ಅನ್ನಿಸ್ತು ನನಗೆ. ಇವತ್ತಿಂದ ಇನ್ನೊಂದು 48 ದಿನ ಹೀಗೆ ದಿನಕ್ಕೆ ಒಬ್ರೊಬ್ರು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಸಂಜೆ ಟೈಮು ಊಟ ಇಟ್ಕೊಂಡಿರ್ತಾರೆ, ನೈವೇದ್ಯ ಎಲ್ಲ ದೇವರಿಗೆ ಒಪ್ಪಿಸಿ. ಹಾಗೆ ಇವತ್ತು ನಮ್ಮಲ್ಲಿ ಮತ್ತೆ ಪ್ರೀತಿಯಣ್ಣ ಮನೇಲಿ ಕೂಡ ಇಟ್ಕೊಂಡಿದ್ರಲ್ವಾ, ನಮಗೂ ಕೂಡ ಮಾತಾಡಿಕೊಂಡು ಮಾಡೋಕ್ಕೆ ಅಂತ ಅನುಕೂಲ ಆಯಿತು. ಇನ್ನು ನಾವು ಬರೋದು ಈಗ ಜನ ಎಲ್ಲ ಸೇರ್ತಾರೆ ಪೂಜೆಗೆ. ದಿನ ಕೆಲವರು ಎಲ್ಲರ ಮನೇಲೂ ಕೂಡ ಹಣ್ಕಾಯಿ ತಗೊಬಂದು ಪೂಜೆ ಮಾಡಿಸ್ಕೊಳ್ತಾರೆ. ಅಷ್ಟರೊಳಗೆ ಒಂದು ಸಂಜೆ ಒಂದು 8-8:30 ಆಗುತ್ತೆ. ಆ ನಂತರ ಊಟ. ಅಲ್ಲಿವರೆಗೂ ರಾತ್ರಿ ಟೈಮ್ ಇನ್ಯಾರ ಮನೇಲೂ ಅಡುಗೆ ಮಾಡೋಂಗಿಲ್ಲ. ಪ್ರತಿದಿನ ಒಬ್ರೊಬ್ರ ಮನೇಲಲ್ವಾ, ಅದೇ ಏನೋ ಒಂಥರ ಮಜಾ ಸಿಗ್ತಾ ಇತ್ತು. ತುಪ್ಪದ ಬಾಳೆಹಣ್ಣು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಹಾಕಿ ಲಾಸ್ಟಿಗೆ ಮತ್ತೆ ತುಪ್ಪದ ಬಾಳೆಹಣ್ಣು ಮಾಡ್ತಾಯಿದ್ವಿ. ನಂಗೆ ತುಪ್ಪದ ಬಾಳೆಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ನಮ್ಮನೇದೇ ಆಗಿರಬೇಕು, ನಮ್ಮನೆ ತುಪ್ಪ ಅಮ್ಮನೇ ಕಾಯಿಸಿರ್ಬೇಕು. ಬೇರೆ ಕಡೆ ಆದರೆ ನನಗೆ ಇಷ್ಟ ಇಲ್ಲ. ಒಬ್ರೊಬ್ರು ಹಾಗೆ ಅಲ್ವಾ. ಸೊ ಹಾಗೆ ನಾನು ಹಾಗೆ ಮಜ್ಜಿಗೆ ಮೊಸರು ಹಾಲು ಆಗಲಿ ಇನ್ನೊಬ್ರ ಮನೇಲಿ ಕುಡಿಯೋದು ತಿನ್ನೋದು ಅದೆಲ್ಲ ಮಾಡೋಲ್ಲ. ಹಾಗೆ ನಾವು ಅದೆಲ್ಲ ಮುಗಿಸ್ಕೊಂಬರೋದ್ರೊಳಗೆ ಇಲ್ಲಿ ಪೂಜೆ ಆಯ್ನರೆಲ್ಲ ಬಂದು ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು.
ಸೂಪರ್ಮ್ಯಾನ್ ಏನು ಮಾತಾಡಿಲಿ ಏನ್ ಮಗಳೇ ತಗೋ ಇದನ್ನ ಆಮೇಲೆ ಕುಡಿಯೋದು. ಪೂಜೆ ಎಲ್ಲ ಆಯ್ತಲ್ವ, ಈಗ ಊಟ ಕೂಡ ಸರ್ದಿ ತುಂಬಾ ಚೆನ್ನಾಗಿತ್ತು. ಈ ಟೈಮು ಆ ವೆದರ್ ಕೂಡ ಹಾಗೆ ಐತೆ. ಎಲ್ಲ ಬಂದು ಸಂಜೆ ಆಗ್ತಿದ್ದಾಗೇ ಅಲ್ಲಿ ಕೂತ್ಕೊಂಡಿರ್ತಾರಲ್ವ, ನಾವು ಮೊಸರನ್ನ, ಪುಳಿಯೋಗರೆ, ವಡೆ ಮತ್ತು ಇನ್ನೇನೇನು ಮಾಡಿಸಿದ್ದು ಮರ್ತು ಹೋಗ್ಬಿಟ್ಟಿದೆ. ಯಾಕಂದರೆ 48 ದಿನ ಆಗ್ತಿದೆ, ಒಂದು 10 ತಿಂಗಳ ಮೇಲೆ ವೀಡಿಯೋ ಬರ್ತಾ ಇರೋದು. ಹಾಗಾಗಿ ಊಟ ಎಲ್ಲ ಚೆನ್ನಾಗಿತ್ತು. ಅಂದರೆ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾ ಹೋದರು. ಫಸ್ಟ್ನೇ ದಿನ ಉಪ್ಪಿಟ್ಟು ಕೇಸರಿ ಬಾತಿತ್ತು. ಆನಂತರ ಇವತ್ತು ನಾವು ಮಾಡ್ತಾ ಇರೋದಲ್ವ ಪುಳಿಯೋಗರೆ ಮತ್ತು ಮೊಸರನ್ನ ಮತ್ತು ವಡೆ ಮತ್ತು ಪ್ರಸಾದ ಎಲ್ಲ ಇರುತ್ತಲ್ಲ ಅದಿತ್ತು. ಚೆನ್ನಾಗಿತ್ತು. ನಾವೇ ಬಡಿಸ್ಕೊಳ್ಳೋದು, ನಾವೇ ಈಗ 2 ಮನೆಯಿಂದ ಸೇರಿ ಮಾಡಿರೋದ್ರಿಂದ ಕೆಲಸಗಳು ಹಂಚ್ಕೊಂಡು ಮಾಡೋಕ್ಕೂ ಏನೋ ಒಂಥರ ಖುಷಿ ಇರುತ್ತೆ. ಮತ್ತು ಇನ್ನು ದಿನದಿಂದ ದಿನಕ್ಕೆ ಇದೇ ಥರ 48 ದಿನ ಮಾಡಿದ್ರಲ್ವ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅನ್ನ, ಸಾಂಬಾರು, ಪಲಾವ್, ಉಪ್ಪಿನಕಾಯಿ ಆಗಲಿ, ಮತ್ತು ಕೋಸುಂಬರಿ, ಮತ್ತು ಹುಳ್ಳಿಕಾಳು ಪಲ್ಯ, ಮತ್ತು ಒಬ್ಬಿಟ್ಟು ಮಾಡಿದ್ದೀನಿ ನಾವಿರಲಿಲ್ಲ. ಹಾಗೆ ದಿನದಿಂದ ದಿನಕ್ಕೆ ನಾವು ಒಬ್ಬರು ದಿನ ಚೆನ್ನಾಗಿ ಮಾಡ್ತಾ ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಾವೆಷ್ಟು ಜೋಶಲ್ಲಿ ಖುಷಿಲಿದ್ದು ಕೂಡ ಮಕ್ಕಳು ಕೂಡ ಅಷ್ಟೇ ಖುಷಿಲಿ ಜೋಶಲ್ಲಿ ಊಟ ಬಡಿಸೋದಾಗಲಿ, ನೀರು ಬಡಿಸೋದಾಗಲಿ, ಎಲೆ ಬಡಿಸೋದಾಗಲಿ ಜಗಳ ಮಾಡಿಕೊಂಡು ನಾನು ಮಾಡ್ತೀನಿ ಅಂತ ಎಲ್ಲ ಹೇಳಿ ಮಾಡ್ತಾಯಿದ್ರು. ನೋಡೋಕ್ಕೇನು ಒಂಥರ ಖುಷಿ ಆಗ್ತಾಯಿತ್ತು. ಕೊನೆಗೆ ನಾವೆಲ್ಲ ಬಡಿಸಿದ್ದೆಲ್ಲ ಆದಮೇಲೆ ನಾವುಗಳು ಲಾಸ್ಟಿಗೆ ಊಟ ಮಾಡಿಕೊಂಡು ಹಾಗೆ ಮನೆಗೆ ಬಂದಮೇಲೆ ಕೇರ ಮಾಡೋಣ ಅಂತ ಕೂತ್ಕೊಂಡ್ವಲ್ಲ, ನನ್ನ ಮಗಳು ಜ್ಯೂಸ್ ಮಾಡ್ಕೊಂಬರ್ತೀನಿ. ಅವಳಿಗೆ ಏನಾದರೂ ಒಂದು ನಾನು ನಮ್ಮ ಅಕ್ಕನೂ ಅಷ್ಟೇ ಒಂದು 9th 10th ಈ ಥರಲೆಲ್ಲ ಏನಾದ್ರು ಅಡುಗೆ ಮಾಡ್ತಾ ಇರಲಿಲ್ವಲ್ಲ, ಪಪ್ಪ ಅಮ್ಮಗೆ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಇಂಥವೆಲ್ಲ ಮಾಡೋ ಅಂತ ಹುಚ್ಚು. ಬರ್ಗರ್ ಮಾಡ್ತೀನಮ್ಮ, ಸ್ಯಾಂಡ್ವಿಚ್ ಮಾಡ್ತೀನಿ, ಜ್ಯೂಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇರುತ್ತೆ. ಇವತ್ತೇನೋ ಮಾಡ್ಕೊಂಬಂದಿದೆ. ಅದರಲ್ಲಿ ಯಾವುದೋ ಒಂದು ಗ್ಲಾಸಲ್ಲಿ ಸರ್ಪ್ರೈಸ್, ಅದು ಯಾರಿಗೆ ಸೇರುತ್ತೆ ನೋಡೋಣ ಅಂತ ತಗೊಳ್ಳಿ ಅಂತ ಹೇಳಿ ತಗೊಳ್ತಿದ್ದೆ. ಅದರಲ್ಲಿ ಏನೋ ಒಂದು ಪುಟ್ಟ ರಿಂಗ್ ಹಾಕಿಟ್ಟಿತ್ತು. ಅದು ನನಗೆ ಸಿಕ್ತು. ನನ್ನ ಅಮ್ಮಂಗೆ ಸಿಕ್ತಲ್ಲ ಅಂತ ಅದಕ್ಕಿನ್ನ ಖುಷಿ. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ನಾವು ಪುರ್ದಮ್ಮಗೆ ಹೋಗಿದ್ದು. ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು ಊಟ ಇಟ್ಕೊಂಡಿದ್ರು ಪುರ್ದಮ್ಮದಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ನಾವು ದೊಡ್ಡಮ್ಮವರೆಲ್ಲ ಹೋಗಿದ್ದು. ಇದು ನಮ್ಮ ಮನೆಯವರ ದೊಡ್ಡಮ್ಮ, ನಾವು ಅವರು ಒಟ್ಟಿಗೆ ಹೋಗಿದ್ವಲ್ಲ. ಸೊ ಹಾಗಾಗಿ ಒಟ್ಟಿಗೆ ಅಲ್ಲಿಂದ ಹೊರಟು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.